430 ಕಾಲೇಜು 11,500 ಅತಿಥಿ ಉಪನ್ಯಾಸಗಳಿದ್ದೀವಿ. ಕಳೆದ ನವೆಂಬರ್ 23ರಿಂದ ಇವತ್ತುವರೆಗೆ 29ನೇ ದಿನದ ಪ್ರತಿಭಟನೆ ಇದು. ನಾವು ಅನ್ನದಾನದ ಮೂಲಕ, ಸಾರ್ವಜನಿಕರ ಅರಿವು ಮೂಡಿಸೋದ್ರ ಮೂಲಕ, ಪಂಜಿನ ಮೆರವಣಿಗೆ ಮೂಲಕ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಒಂದೇ ಸರ್, ಆಗ್ರಹ ಒಂದೇ, ಏನಪ್ಪ ಅಂತಂದ್ರೆ ಸೇವಾ ಸಕ್ರಮತೆ ಮಾಡಿ ಅಂತ. ಏನೇನು ಡಿಮ್ಯಾಂಡ್ಸ್ ಇದೆ ಸರ್? ಒಂದೇ ಸರ್, ನಾವು ಸರ್ವಿಸ್ ಮಾಡ್ತಿದೀವಿ, ನಮ್ಮನ್ನು ಕಾಯಂ ಮಾಡಿ ಅಂತ ಅಷ್ಟೇ. ಸೇವಾ ಸಕ್ರಮತೆ ಅಂದ್ರೆ ನಾವೇನ್ ಕೆಲಸ ಮಾಡ್ತಿದ್ವೋ ನಮ್ಮನ್ನು ಸರ್ಕಾರಿ ನೌಕರರಾಗಿ ಭಾವಿಸಿ. ಸರ್ಕಾರಿ ನೌಕರಲ್ಲ ಸರ್, ನಾವು 15 ಗಂಟೆ ಮಾಡ್ತಿದೀವಿ. UGC ಲೆಕ್ಚರರ್ಸ್ 16 ಗಂಟೆ ಮಾಡ್ತಾರೆ. ಅವ್ರಿಗೆ 1.5 ಲಕ್ಷ 2 ಲಕ್ಷ ಸಂಬಳ, ನಮಗೆ 26,000 28,000 30,000 ಹಿಂಗೆ ಕನಿಷ್ಠ ವೇತನಕ್ಕೂ ನಾವು ಅನರ್ಹ ಆಗ್ಬಿಟ್ಟಿದ್ವಿ ಸರ್. ನಮ್ದು MA MPhil PhD ಎಲ್ಲ ಆಗಿದೆ ಸರ್. UGC ಅರ್ಹತೆ ಏನಿದೆ ಎಲ್ಲ ಅರ್ಹತೆ ಮಾಡ್ಕೊಂಡಿರೋ ಇದ್ದಾರೆ, ಮಾಡ್ಕೊಳ್ತಿರೋರು ಇದ್ದಾರೆ. ನಮ್ಗೆ ನೇಮಕ ಮಾಡ್ಕೊಳ್ಳುವಾಗ ನಮಗೆ ಕಂಡೀಷನ್ಸ್ ಹಾಕಿಲ್ಲ. ಈಗ ನಮ್ಮನ್ನು ಕಾಯಂ ಮಾಡಬೇಕಾದ್ರೆ ಕಂಡೀಷನ್ಸ್ ಹಾಕ್ತೀವಿ ಸರ್ಕಾರ. ಸೊ ಅದಕ್ಕಾಗಿ ನಾವು ಬೆಳಗಾವಿಯಲ್ಲಿ ಅಧಿವೇಶನದಲ್ಲೂ ನಾವು ಪ್ರತಿಭಟನೆ ಮಾಡಿದ್ದೇವೆ. 29